ಪಕ್ಕಾ ಬೆಂಗಳೂರು ಹುಡುಗಿ. ಬೇರೆ ಯಾವ ಊರು ನನಗೆ ಅಷ್ಟು ಐಡಿಯಾನೂ ಇಲ್ಲ. ಅಜ್ಜಿ ಮನೆ ಅಂತ ಮೈಸೂರು, ಸೊ ಅವಾಗ ಹೋಗ್ತಿದ್ದಿದ್ದು ಬಿಟ್ರೆ ಪಕ್ಕಾ ಬೆಂಗಳೂರು ಹುಡುಗಿ. ಓಕೆ, ನಿಮಗೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಚಾನ್ಸ್ ಅಂತ ಹೆಂಗೆ ಬಂತು, ಹಾಗೆಯೇ ಹೆಂಗೆ ಇಂಟ್ರೆಸ್ಟ್ ಬೆಳೀತು ಅಂತ? ನನಗೆ ಆ್ಯಕ್ಟಿಂಗ್ ಏನು ನಾಲೆಜ್ ಇರಲಿಲ್ಲ. ಇಟ್ ವಾಸ್ ಬೈ ಚಾನ್ಸ್. ನಾನು ಯಾವತ್ತೂ ಕೂಡ ಆ್ಯಂಕರ್ ಆಗಬೇಕು, ಜರ್ನಲಿಸ್ಟ್ ಆಗಬೇಕು ಅಂತಲೇ ಇದ್ದಿದ್ದು. ನಾನು 7th ಸ್ಟ್ಯಾಂಡರ್ಡಲ್ಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾನು ಏನು ಆಗಬೇಕು ಅಂತ. ನಂಗೆ ಅವಾಗ ಈ ಆ್ಯಂಕರ್ ಅನ್ನೋ ಪದ ಎಲ್ಲ ಗೊತ್ತಿರಲಿಲ್ಲ. ಆವಾಗ ಶ್ರುತಿ ನಾಯ್ಡು ಮ್ಯಾಮ್ದು ಸವಿರುಚಿ ಪ್ರೋಗ್ರಾಮ್ ಬರ್ತಿತ್ತು. ಸೊ ನಮ್ಮಮ್ಮ ಹತ್ರ ಹೇಳ್ತಿದ್ದೆ ನಾನು ಮಾತಾಡೋಳು, ನೀನು ಅಡುಗೆ ಮಾಡ್ತೀಯಲ್ಲ ಅದು ಅಂದ್ಬಿಟ್ಟು ಅದನ್ನೇ ನಾನು ಆಟಾಡ್ತಾ ಇದ್ದಿದ್ದು. ಪ್ಲಸ್ ನಮ್ಮಪ್ಪ ಬಂದರೆ ಈ ಮಜ್ಜಿಗೆ ಕಡಿತಾರಲ್ಲ ಕೋಲ, ಸ್ವಲ್ಪ ಮೈಕ್ ಥರ ಅನ್ಸೋದು, ಅದನ್ನ ಇಟ್ಕೊಂಡು ಕೇಳ್ತಿದ್ದೆ ನಿಮ್ಮ ಆಫೀಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಏನು ಅಂತ. ಸೊ ದಟ್ ವಾಸ್ ಮೈ ವಿಷನ್. ಸೊ ನಾನು ಫಸ್ಟ್ ಜಾಯಿನ್ ಆಗಿದ್ದು ಜರ್ನಲಿಸ್ಟ್ ಆಗೇನೆ. ಸೊ 3 years ನಾನು ಜರ್ನಲಿಸಮಲ್ಲಿದ್ದೆ. ಅದಾದಮೇಲೆ ನನಗೆ ಉದ್ಯಾ ಮ್ಯೂಸಿಕ್ಕಿಂದ ಅವಿನಾಶ್ ಸರ್ ಕಾಲ್ ಮಾಡಿದ್ರು, ಇಲ್ಲ ವಿ ಆರ್ ಲುಕಿಂಗ್ ಫಾರ್ ಯು ಓನ್ಲಿ, ಸೊ ಪ್ಲೀಸ್ ಬನ್ನಿ ಅಂತ. ನನ್ನ ನ್ಯೂಸ್ ಬಿಟ್ಟು ಬರಲ್ಲ, ನನಗೆ ಎಂಟರ್ಟೈನ್ಮೆಂಟ್ ಬೇಡ, ಐ ಆಮ್ ಹ್ಯಾಪಿ ಹಿಯರ್ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಜರ್ನಲಿಸಮ್ ಅನ್ನೋದು ಇತ್ತು ಅಷ್ಟೇ.